ಇದು ರೀಪ್ಲೇಸ್ ಟ್ಯಾಂಕ್ ಆಯಿತಾ. ರೀಪ್ಲೇಸ್ ಟ್ಯಾಂಕಲ್ಲಿ ಈ ವೆಲ್ಡಿಂಗ್ ಏರಿಯಲ್ಲಿ ಲೀಕ್ ಇದೆ, ಓಕೆನಾ. ಈ ವೆಲ್ಡಿಂಗ್ ಏರಿಯಾ ಲೀಕ್ ಇದೆ, ಇಲ್ಲೆಲ್ಲ ಲೀಕ್ ಆಗಿರೋದು ಡಸ್ಟ್ ಕಂಟಾಮಿನೇಷನ್ ಕಾಣಿಸುತ್ತಾ? ಹಾಂ, ತುಂಬ ಲೈಟ್ ಲೀಕ್ ಇದು, ಓಕೆನಾ. ನೆಕ್ಸ್ಟು ಫ್ಯೂಯಲ್ ಪಂಪಲ್ಲಿ ಲೀಕ್ ಇತ್ತು, ಆಯಿತಾ. ಇದೇನು ಹೇಳಿ ಇದು ಈ ವೈಟ್ ಕಲರು? ಫ್ಯೂಯಲ್ ಪಂಪ್ ಮಾಡಿಲ್ಲ. ಹಾಂ, ಫ್ಯೂಯಲ್ ಪಂಪ್ ಮಾಡಿಲ್ಲ. ಅಲ್ಲ, ಇಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಇಂಜಿನ್ ಸೀಲೆಂಟ್ ಅದು. ಅದೇ 3 ಬಂಡೆಲ್, ಓಕೆನಾ. ಇದು ಫುಲ್ ಇದನ್ನು ಸೀಲ್ ಮಾಡಿ, ಆಯಿತಾ, ಸೀಲ್ ಮಾಡಿನೂ ಪಂಪ್ ಲೀಕ್ ಆಗ್ತಾಯಿತ್ತು, ಆಯಿತಾ. ಇದನ್ನು ಈ ಬೋಲ್ಟು ಬಿಚ್ಚಿ ಅದಕ್ಕೂ ಸೀಲೆಂಟ್ ಹಾಕಿ ಇವಾಗ ಬೋಲ್ಟ್ ಆಗಿದೆ, ಓಕೆನಾ. ಇಲ್ಲೇ ಮಾಡಿದ್ದಾರೆ ಎಲ್ಲ ಇಲ್ಲೇ ಮಾಡಿರೋದು. ಓಕೆ 2 ವರ್ಷ ಪ್ರಾಬ್ಲಮ್ಮು. ಓಕೆ. ಸೊ ಟ್ಯಾಂಕು ಪ್ರಾಬ್ಲಮ್ ಇದೆ, ಪಂಪು ಪ್ರಾಬ್ಲಮ್ ಇದೆ. ಅವ್ರಿಗೆ ನಾನು ಇದು ಓರಿಂಗು ಹೊಸದು ಹಾಕಿರೋದು, ಓಕೆ ಓಕೆನಾ. ಹಳೇದೇನು ಅನ್ಫಿಟ್ ಎಲ್ಲ ಹಾಕಿಲ್ಲ, ಹೊಸದೇ ಹಾಕಿರೋದು, ಎಲ್ಲ ಹೊಸದೇ ಹಾಕಿರೋದು. ಆದ್ರೂ ಈ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಪ್ರಾಬ್ಲಮ್ ಟ್ಯಾಂಕಲ್ಲೂ ಇದೆ, ಪಂಪಲ್ಲೂ ಇದೆ, ಓಕೆನಾ. ನೀವೇನು ರಿಪೋರ್ಟ್ ಮಾಡ್ತಿರೋ ಅದು ನನಗೆ ಮೇಲಲ್ಲಿ CC ಆಗೋದು. ಸೊ ಇವಾಗ ನೀವು ಬರೀ ಇದು ಒಂದು ರಿಪೋರ್ಟ್ ಅಷ್ಟೇ ಮಾಡೋದು, ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ.